ಶಿರಾನಗರದ ಮಲ್ಲಿಕಾಪುರದಟ್ಟಿ ವಾರ್ಡ್ ನಂಬರ್ 26ರಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಅವರ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ಅವರ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್, ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್, ಅಜಯ್ ಕುಮಾರ್, ಆಯುಕ್ತರಾದ ರುದ್ರೇಶ್ ಸೇರಿದಂತೆ ಇನ್ನೂ ಹಲವರು ನಗರಸಭಾ ಸದಸ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ನಗರದಲ್ಲಿ ನಮ್ಮ ವಾರ್ಡ್ನಲ್ಲಿ ಕುಡಿಯೋ ನೀರು ಘಟಕ ಇಲ್ಲ, ನೀರಿಗೆ ತೊಂದರೆ ಆಗ್ತೈತೆ, ಕಿಲೋಮೀಟರ್ ಗಟ್ಟಲೆ ದೂರ ಹೋಗ್ಬೇಕಂತ ಹೇಳಿ ಅವ್ರ ಮನೆಗೆ ಹೋಗಿ ನಾನು ಶುದ್ಧ ನೀರಿನ ಘಟಕ ಬೇಕಂತ ಕೇಳ್ಕೊಂಡಾಗ ತಕ್ಷಣವೇ ಅವ್ರು ಇವ್ರನ್ನ ಕರೆದು ಇಲ್ಲ ಲಕ್ಷ್ಮೀಕಾಂತ್ಗೆ ದುಡ್ಡು ಹಾಕೊಡು, ಶುದ್ಧ ನೀರಿನ ಘಟಕ ಮಾಡಲಿಲ್ಲ ಅಂತೇಳಿ ಅವತ್ತು ಅವರ ಅನುದಾನದಲ್ಲಿ ನನಗೆ ಈ ಶುದ್ಧ ನೀರಿನ ಘಟಕನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸುತ್ತೇನೆ. ಅದೇ ರೀತಿ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಂತ ನಮ್ಮ ನಗರದ ಅಧ್ಯಕ್ಷರಾದಂಥ ಜೀಶಾನ್ ಅವರು ಸಹ ಇದ್ರ ಜೊತೆಗೂಡಿ ಈ ಜಾಗ ಬಂದು ನೋಡಿ ಇಲ್ಲಿದ್ದಂಥ ಪೆಟ್ಟಿಗೆಲ್ಲ ತೆರವು ಮಾಡಿಸಿ ಇಲ್ಲಿ ಇವತ್ತೇನು ಒಂದು ಶುದ್ಧ ನೀರಿನ ಘಟಕ ಪ್ರಾರಂಭ ಮಾಡೋಕ್ಕೆ ಅವರು ಸಹ ಬಹಳ ಕಷ್ಟಪಟ್ಟು ಇಲ್ಲಿ ಒಂದು ನೀರಿನ ಘಟಕ ಉದ್ಘಾಟನೆ ಆಗಕ್ಕೆ ಅವರು ಸಹ ಕಾರಣೀಭೂತರಾಗಿದೆ. ಈ ನಗರಸಭೆಯ ಎಲ್ಲ ಸದಸ್ಯರು ಅವರ ಪ್ರೀತಿ ವಿಶ್ವಾಸದಿಂದ ಅವರೆಲ್ಲ ಸಹಕಾರದಿಂದ ಇವತ್ತು ಒಂದು ಒಳ್ಳೆ ಇದು ಸಾಹೇಬರಿಗೆ ಶಿರಾನಗರದಲ್ಲಿ ಯಾರೇ ಹೋದ್ರು, ಬೆಳಗಾವಿಯಿಂದ ಹಿಡಿದು ಬೆಂಗಳೂರಿಗೂ ಯಾರೇ ಹೋದ್ರು ನಮ್ಮ ಜಯಚಂದ್ರ ಸಾಹೇಬ್ರ ಪೋಟ ನೋಡ್ಕೊಂಡು ಹೋಗ್ಬೇಕು ಅಂತ ಐವನಲ್ಲಿದೆ. ಅದು ನಮ್ಮ ಮೇಲೆ ನಮಗೂ ನಿಮ್ಗೆಲ್ಲ ತುಂಬ ಹೆಮ್ಮೆಯ ವಿಷಯ ಅಂತ ನಾನು ಅನುಭವಿಸ್ತಾ ಇಲ್ಲಿವರೆಗಾಗಿ ಶಿರಾ ತಾಲೂಕಿನಲ್ಲಿ ನಾವು ಕುಡಿತಕ್ಕಂಥ ನೀರು ಮಲಿನ ಆಗಿತ್ತು. ರಾಸಾಯನಿಕ ವಸ್ತುಗಳು ಅದರಲ್ಲಿ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಾವು ಕುಡಿತಾ ಇದ್ದೀವಿ. ನೈಟ್ರೇಟ್ ಅನ್ಬೋದು, ಫ್ಲೋರೈಡ್ ಅನ್ಬೋದು. ಆ ಕಾರಣಕ್ಕೆ ಹುಟ್ಟತಕ್ಕಂಥ ಮಕ್ಕಳು ಕೈಯು ಕಾಲು ಕಣ್ಣು ಇಲ್ಲದೆ ಇರತಕ್ಕಂಥ ಮಕ್ಕಳು ಹುಡ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಅಂಗವಿಕಲತೆ ಇರತಕ್ಕಂಥ ಮಕ್ಕಳು ಹುಟ್ಟಿರ್ತಕ್ಕಂಥದ್ದು ಶಿರಾ ತಾಲೂಕಿನಲ್ಲಿ 13,000ಕ್ಕೂ ಹೆಚ್ಚು ಜನ ಇದ್ದಾರೆ. ಅಂದರೆ ಒಂದು ಸರಿ ಮಗು ಹುಟ್ಟುವಾಗ ನೀರಿನಿಂದಾಗಿ ತಪ್ಪಿನಿಂದಾಗಿ ಹುಟ್ಟಿದ್ರೆ ನಿರಂತರವಾಗಿ ಅವ್ರು ಸಾಕುವಂಥ ಜವಾಬ್ದಾರಿಗೆ ತಂದೆ ತಾಯಿಗಳ ಮೇಲೆ ಇರ್ತಾರೆ. ಇದನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಮಾವತಿ ನೀರಿನ ಯೋಜನೆಯನ್ನು ಮಾಡಿ ಕಳೆದ 23 ವರ್ಷದಿಂದ ಹೇಮಾವತಿ ನೀರು ಶಿರಾದಲ್ಲಿ ಬಂದು ಆ ಬವಣೆ ತಪ್ಪಿದೆ. ಇವತ್ತು ಅದರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆಗೆ ಶುದ್ಧ ನೀರನ್ನು ಕುಡಿಯೋದ್ರ ಜೊತೆಗೆ ಒಂದು ನಾನು ಎಚ್ಚರಿಕೆ ಮಾತನ್ನು ನಾನು ಲಕ್ಷ್ಮೀಕಾಂತ್ಗೆ ಹೇಳ್ತೀನಿ. ನೀನು ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷರು ನೀವೆಲ್ಲರೂ ಕೂಡ ಸೇರಿ ಕುಡಿತಕ್ಕಂಥ ನೀರನ್ನು ವಾರಕ್ಕೊಂದ್ಸರಿ ಟೆಸ್ಟ್ ಮಾಡುತ್ತೆ. ಶುದ್ಧ ನೀರು ಘಟಕ ಅಂತ ಹೇಳ್ಬಿಟ್ರೆ ಅದರಲ್ಲಿ ಇರ್ತಕ್ಕಂಥ ಭೂಮಿಲಿರ್ತಕ್ಕಂಥ ಲವಣಾಂಶ ಎಲ್ಲ ತೆಗೆದಾಕ್ಬಿಟ್ರೆ ಅದು ಶುದ್ಧ ನೀರು ಆಗೋದಿಲ್ಲ. ನೀರು ಪರಿಶುದ್ಧವಾಗಿರ್ತದೆ, ಆದರೆ ಆರೋಗ್ಯಕ್ಕೆ ಸ್ವಲ್ಪ ಎಲ್ಲದೂ ಕೂಡ ಬೇಕಾಗ್ತದೆ. ಆ ಕಾರಣ ಅದರ ವಾರಕ್ಕೊಂದ್ಸರಿ ಟೆಸ್ಟ್ ಮಾಡೋಂಥ ಕೆಲಸವನ್ನು ಮಾಡಿ ಅಧಿಕಾರಿಗಳಿಂದ ನಮ್ಮದನ್ನು ನೀವು ಅರ್ಥ ಮಾಡಿಕೊಂಡು ಒಳ್ಳೆ ನೀರನ್ನು ಕುಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ಮೇಲೆ ಮನೆ ಮನೆಗೂ ಕೂಡ ಕುಡಿಯೋ ನೀರು ಇರ್ತಕ್ಕಂಥ ಯೋಜನೆಯನ್ನು ಇನ್ನು ಕೆಲವೇ ತಿಂಗಳಲ್ಲಿ 2-3 ತಿಂಗಳಲ್ಲಿ ಜಾರಿಗೊಳಿಸ್ತೇನೆ. ಈ ಪ್ರತಿಯೊಬ್ಬರಿಗೂ ಕೂಡ ನಲ್ಲಿ ನೀರನ್ನು ಮನೆಗೆ ಬರ್ತಕ್ಕಂಥದ್ದು, ಬೀದಿಗೆ ಬರೋವಂಥ ಸಂದರ್ಭ ಇಲ್ಲ. ಕುಡಿಯೋ ನೀರಿಗೆ ಮಾತ್ರ RO ಪ್ಲಾಂಟಿಗೆ ಬರಬೇಕಂದ್ರೆ ಬರೋವಂಥ ನೆನಪಿರುತ್ತೆ. ನಮಗೆ ಜ್ಞಾಪಕ ಬರ್ತದೆ, ನಾವು ತಲೆ ಮೇಲೆ ನೀರು ಹೊತ್ಕೊಂಬರ್ತಿದ್ವಿ, ಅಡ್ಡೆಲ್ಲ ಹೊತ್ಕೊಂಬರ್ತಾಯಿದ್ವಿ, ತಿಂದಿದ್ದು ಕರೆಕ್ಟ್ ಆಗ್ತದೆ. ಈಗೇನೈತೆ, ತಿಂದಿರ್ತೀರಿ ಮನೆಗೆ ಮನೆ ತಿಂತೀರಿ, ನೀವು ಯಾರು ಖರ್ಚು ಮಾಡೋದಿಲ್ಲ. ಅಂದರೆ ಬದುಕರು ಮಾಡಬೇಕು.